ಸ್ನೇಹಿತರೆ ನಮಸ್ಕಾರ. ಆ್ಯಂಕರಿಂಗ್ ಆ್ಯಂಕರಿಂಗ್ ಅನ್ನುವಂತಹ ಲೋಕಕ್ಕೆ ಅನಭಿಷಕ್ತ ದೊರೆಯಾಗಿ ಮೆರಿತಿರುವಂತಹ ಏಕೈಕ ಕನ್ನಡದ ಟಾಪೆಸ್ಟ್ ಆ್ಯಂಕರ್ ಯಾರು ಅಂತೇಳಿ ಕೇಳಿದರೆ ಅದು ಅನುಶ್ರೀ. ಹೌದು, ಅನುಶ್ರೀ ಅವರ ಆ್ಯಂಕರಿಂಗು ಇಷ್ಟಪಡದವರೇ ಕಡಿಮೆ ಕಡಿಮೆ ಯಾಕಂತೇಳಿದರೆ ಇಷ್ಟಪಡದೇ ಇರೋರು ಇದ್ದಾರೆ, ಆದರೆ ಕಡಿಮೆನೆ. ಕನ್ನಡದಲ್ಲಿ ಇವತ್ತಿಗೆ ಜನಪ್ರಿಯ ಮತ್ತು ಟಾಪ್ 1 ಆ್ಯಂಕರ್ ಆಗಿ ನಿಂತಿರುವಂಥ ಅನುಶ್ರೀ ಕಳೆದ 20 ವರ್ಷದಿಂದ ಆ್ಯಂಕರಿಂಗನ್ನೇ ತಮ್ಮ ಜೀವಾಳವಾಗಿಸಿಕೊಂಡಿದ್ದಾರೆ. ಅಂದರೆ ಈ ಸ್ಟೇಜ್ ಕಾರ್ಯಕ್ರಮಗಳಿಂದ ಶುರುವಾದಂತಹ ಈ MC ಅಥವಾ ಆ್ಯಂಕರಿಂಗ್ ಇವತ್ತು ಝೀ ಕನ್ನಡದ ದತ್ತು ಪುತ್ರಿಯಾಗಿ ಕಳೆದ 10 ವರ್ಷಗಳಿಂದ ಝೀ ಕನ್ನಡ ಮತ್ತು ಅದರ ಹಿಂದೆ 10 ವರ್ಷ ಬೇರೆ ಬೇರೆ ಚಾನಲ್ಗಳಲ್ಲಿ ಮತ್ತು ಬೇರೆ ಬೇರೆ ವೇದಿಕೆಗಳಲ್ಲಿ ನಿರೂಪಣೆಯನ್ನು ಮಾಡಿಕೊಂಡು ಆ್ಯಂಕರಿಂಗಿಗೆ ಹೊಸ ಭಾಷ್ಯವನ್ನು ಬರೆದಂಥ ಅನುಶ್ರೀಯ ಬಗ್ಗೆ ಇವತ್ತು ವಿಶೇಷವಾದಂಥ ಒಂದು ಸ್ಟೋರಿಯನ್ನು ಮಾಡಬೇಕು ಅನ್ನೋದು ನಮ್ಮ ಆಸೆ. ಈ ಕಾರಣಕ್ಕೋಸ್ಕರ ಆ್ಯಂಕರ್ ಅನುಶ್ರೀ ಅವರ ತಮ್ಮ ವೃತ್ತಿ ಜೀವನದ 20 ವರ್ಷಗಳನ್ನು ಪೂರೈಸಿದಂಥ ಈ ಸುಸಂದರ್ಭದಲ್ಲಿ ಝೀ ಕನ್ನಡ ಕೊಟ್ಟಂತಹ ಗೌರವ, ಹಾಗೆಯೇ ಕನ್ನಡ ಅವರ ಮೇಲೆ ತೋರಿಸಿದಂತಹ ಪ್ರೀತಿ, ಕನ್ನಡಿಗರು ಅವರ ಮೇಲೆ ತೋರಿಸಿದಂತಹ ಒಂದು ವಿಶೇಷವಾದಂತಹ ಕಾಳಜಿ, ಆಮೇಲೆ ಮಮತೆ, ಇವೆಲ್ಲವೂ ಕೂಡ ಬಹುಶಃ ಅನುಶ್ರೀಯಂತಹ ಹುಡುಗಿಗೆ ದಕ್ಕಬೇಕಾಗಿದ್ದೆ. ಅದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ, ಯಾಕೆ ದಕ್ಕಬೇಕು ಅನ್ನೋದನ್ನು ನಾನು 1 by 1 ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕನ್ನಡದ ಎಷ್ಟೇ ಆ್ಯಂಕರ್ಸ್ಗಳು ಇದ್ದರೂ ಕೂಡ, ಕನ್ನಡದಲ್ಲಿ ಎಷ್ಟೇ ಜನ ಆ್ಯಂಕರ್ಸ್ಗಳು ಇದ್ದರೂ ಕೂಡ ಇವರನ್ನು ಮೀರಿಸುವಂಥ ಮತ್ತೊಬ್ಬ ಆ್ಯಂಕರ್ ಬರಲಿಲ್ಲ ಅನ್ನೋದು ಮಾತ್ರ ಕಟು ವಾಸ್ತವ. ಅದೇ ಅನುಶ್ರೀ ಎನ್ನುವಂಥ ಆ್ಯಂಕರ್. ಅನುಶ್ರೀ ಕೇವಲ ಆ್ಯಂಕರ್ ಆಗಿ ಇವತ್ತು ಕರ್ನಾಟಕದಲ್ಲಿ ಮನೆ ಮಾತಾಗಿಲ್ಲ ಅಥವಾ ಜನಪ್ರಿಯತೆಯನ್ನು ಗಿಟ್ಟಿಸ್ಕೊಂಡಿಲ್ಲ. ಆ್ಯಂಕರ್ ಅನ್ನೋದಕ್ಕಿಂತನೂ ಕೂಡ ನಮ್ಮನೆ ಮಗಳಪ್ಪ ಇವಳು, ನಮ್ಮನೆ ಹುಡುಗಿಯಪ್ಪ ಇವಳು, ನಮಗೆ ಮನಸ್ಸಿಗೆ ಹತ್ತಿರ ಆಗೋ ಹಾಗೆ ಮಾತನಾಡುವಂತಹ ಹುಡುಗಿಯಪ್ಪ ಇವಳು ಅನ್ನೋ ರೀತಿಯಲ್ಲಿ ಈಕೆ ಮನಸ್ಸಿಗೆ ಹತ್ತಿರವಾಗಿರೋಳು. ಇನ್ನು ಅನುಶ್ರೀ ಅವರ ಆ್ಯಂಕರಿಂಗು ಮತ್ತು ಅನುಶ್ರೀ ಅವರ ಓವರಾಲ್ ವ್ಯಕ್ತಿತ್ವ ಯಾಕೆ ಇಷ್ಟ ಆಗ್ತದೆ ಅಂತೇಳಿ ಕೇಳಿದ್ರೆ, ನೀವು ನಂಬ್ತಿರೋ ಬಿಡ್ತಿರೋ ಯಾವುದೇ ರಿಯಾಲಿಟಿ ಶೋವನ್ನು ತೆಗೆದುಕೊಳ್ಳಿ, ಆ ರಿಯಾಲಿಟಿ ಶೋಗೆ ಬರುವಂತಹ ಮಕ್ಕಳಿಂದ ಹಿಡಿದು ಹಿರಿ ಮುದುಕರವರೆಗೂ ಕೂಡ ಅವರನ್ನು ಅಷ್ಟೇ ಪ್ರೀತಿಯಿಂದ ಆ ಮಕ್ಕಳಿಗೆ ತಾಯಿಯ ಸ್ಥಾನದಲ್ಲಿ, ಸ್ವಲ್ಪ ದೊಡ್ಡವರಿಗಾದರೆ ಸ್ನೇಹಿತರ ಸ್ಥಾನದಲ್ಲಿ, ಇನ್ನೂ ಸ್ವಲ್ಪ ಸಣ್ಣವರಾದರೆ ಅವರಿಗೆ ಅಕ್ಕನ ಸ್ಥಾನದಲ್ಲಿ, ಇನ್ನೂ ಸ್ವಲ್ಪ ದೊಡ್ಡವರಾದರೆ ಅವರಿಗೆ ತಂಗಿಯ ಸ್ಥಾನದಲ್ಲಿ, ಇನ್ನೂ ಸ್ವಲ್ಪ ದೊಡ್ಡವರಾದರೆ ಅವರಿಗೆ ಮಗಳ ಸ್ಥಾನದಲ್ಲಿ ನಿಂತು ಎಲ್ಲ ರೀತಿಯಾದಂತಹ ಈ ವೇದಿಕೆಯಲ್ಲಿ ನಿಂತು ವೇದಿಕೆಯನ್ನು ನಿಭಾಯಿಸೋದ್ರ ಜೊತೆಗೆ ಆ ಸ್ಪರ್ಧಿಗಳನ್ನು ಅಥವಾ ಅಲ್ಲಿರುವಂಥ ಅತಿಥಿಗಳನ್ನು ನಿಭಾಯಿಸೋದಿದೆಯಲ್ಲ, ಅದು ಸುಲಭವಾದಂಥ ಕೆಲಸ ಅಲ್ಲವೇ ಅಲ್ಲ. ಕೆಲವು ಸಲ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಈ ರಿಯಾಲಿಟಿ ಶೋಸ್ಗಳ ಶೂಟಿಂಗ್ಸ್ಗಳು ನಡೆಯುವಂಥದ್ದು, ಈಗ ಫಾರ್ ಎಕ್ಸಾಂಪಲ್ DKD ಇರ್ಬೋದು, ಸರಿಗಮಪ ಆಗಿರ್ಬೋದು, ಅಥವಾ ಮಹಾಸಂಗಮ ನಡೆಯುವಂಥ ಸಂದರ್ಭದಲ್ಲಿ ಆಗಿರ್ಬೋದು. ನಿಮಗೇನು ಹೇಳಿ 4 hours ಫುಟೇಜು ತೋರಿಸ್ತಾರೆ ಮಹಾಸಂಗಮ ಆದರೆ, ಉಳಿದಿದ್ದೆಲ್ಲದು ಕೂಡ 2.5 hours ಫುಟೇಜ್ ತೋರಿಸ್ತಾರೆ, ಅಷ್ಟು ಮಾತ್ರ. ಬಟ್ ಆದರೆ ಅದಕ್ಕೋಸ್ಕರ ಇವರು ಎಷ್ಟು ಗಂಟೆಗಳ ಕಾಲ ಈ ವೇದಿಕೆ ಮೇಲೆ ನಿಲ್ಲಬೇಕಾಗುತ್ತೆ ಅನ್ನೋದನ್ನು ನೀವು ಇಮ್ಯಾಜಿನ್ ಕೂಡ ಮಾಡಿರಲಿಕ್ಕಿಲ್ಲ. ಕೆಲವು ಸಲ ಬೆಳಿಗ್ಗೆಯಿಂದ ರಾತ್ರಿವರೆಗೆ, ಇನ್ನೂ ಕೆಲವು ಸಲ ರಾತ್ರಿಯಿಂದ ಬೆಳಗ್ಗೆವರೆಗೆ ನಿಂತಿರುವಂಥ ಅದೆಷ್ಟೋ ಉದಾಹರಣೆಗಳು ಇದ್ದಾವೆ. ಅವೆಲ್ಲವನ್ನು ಕೂಡ ಮೀರಿ, ಅವೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಪ್ರೀತಿಯಿಂದ ನೆರವೇರಿಸಿ ಇವತ್ತು ಈ ಹಂತಕ್ಕೆ ಬಂದಿರುವಂಥ ಅನುಶ್ರೀ ಇವತ್ತಿಗೆ ಕನ್ನಡದ ಟಾಪ್ ಸ್ಥಾನಕ್ಕೆ ಬರೋದಕ್ಕೆ ಈಕೆ ಪಟ್ಟಂಥ ಕಷ್ಟಗಳು ಒಂದಲ್ಲ ಎರಡಲ್ಲ. ನಾನು ಆರಂಭದಲ್ಲಿ ಹೇಳಿದೆಲ್ಲ, ಅನುಶ್ರೀಯ 20 ವರ್ಷ ಸಾಮಾನ್ಯವಾದಂತಹ 20 ವರ್ಷ ಅಲ್ಲ, ಅಥವಾ ಬೇರೆ ಯಾವುದೋ ನಿರೂಪಕರು ಆ್ಯಂಕರ್ಸ್ಗಳು ಮಾಡಿದಂತಹ 20 ವರ್ಷದ ಸಾಧನೆ ರೀತಿ ಅನುಶ್ರೀಯ ಸಾಧನೆ ಇರಲಿಲ್ಲ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಗುರುಕಿರಣ್ ಅವರ ಈ ಸ್ಟೇಜ್ ಪರ್ಫಾರ್ಮೆನ್ಸ್ ಆರ್ಕೆಸ್ಟ್ರಾಗಳಲ್ಲಿ ಈ ಹಿನ್ನೆಲೆ ಡ್ಯಾನ್ಸರ್ಸ್ಗಳಿರ್ತಾರಲ್ಲ, ಈಗ ಸಾಮಾನ್ಯವಾಗಿ ಹಾಡು ಹೇಳುವಂಥ ಸಂದರ್ಭದಲ್ಲಿ ಒಂದಷ್ಟು ಡ್ಯಾನ್ಸಿಂಗ್ ಟ್ರೂಪ್ಸ್ ಇರ್ತದೆ. ಆ ರೀತಿ ಅನುಶ್ರೀನೂ ಕೂಡ ವೇದಿಕೆಗೆ ಹೋಗಿಬಿಟ್ಟು ಡ್ಯಾನ್ಸನ್ನು ಮಾಡಿ ಅವ್ರು ಕೊಡುವಂಥ 4 ಕಾಸನ್ನು ತೆಗೆದುಕೊಂಡು ಅವರು ಜೀವನವನ್ನು ಸಾಗಿಸ್ತಿದ್ದಂಥ ದಿನಗಳದು. ಒಂದು ಕಡೆ ತಾಯಿ, ಮತ್ತೊಂದು ಕಡೆ ತಂದೆ ಇದ್ದರೂ ಕೂಡ ಇಲ್ಲದಂತೆ, ಹೀಗಿರುವಂಥ ಸಂದರ್ಭದಲ್ಲಿ ತನ್ನ ಬದುಕನ್ನು ತಾನೇ ಸಾಗಿಸ್ಕೊಳ್ಬೇಕು, ಒಂದಷ್ಟು ಇನ್ಕಮ್ ಏನಾದರೂ ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಅನುಶ್ರೀ ಡ್ಯಾನ್ಸರ್ ಆಗಿ ಈ ರೀತಿ ಹೋದಂಥವ್ರು ವೇದಿಕೆಗೆ. ಆ ಸಂದರ್ಭದಲ್ಲಿ ಗುರುಕಿರಣ್ ಅವರು ಇವರನ್ನು ಗುರುತಿಸಿ ಇವರಿಗೆ MC ಮಾಡುವಂಥ, ಹೋಸ್ಟಿಂಗ್ ಮಾಡುವಂಥ ಒಂದು ಅವಕಾಶವನ್ನು ಕೊಡ್ತಾರೆ ವೇದಿಕೆ ಕಾರ್ಯಕ್ರಮವನ್ನು. ಅದಾದ ಬಳಿಕ ಇವರೇ ಹೇಳ್ಕೊಳ್ಳುವಂತೆ MC ರೀನಾ ಕೂಡ ಇವರಿಗೆ ಅವಕಾಶಗಳನ್ನು ಕೊಡ್ತಾರೆ. ರೀನಾ ಇವತ್ತಿಗೆ ಟಾಪ್ ಆ್ಯಂಕರ್ ಬಿಡಿ, ಏನು ಡೌಟೇ ಇಲ್ಲ. ಅಂತಹ ರೀನಾ ಇವರಿಗೆ ಒಳ್ಳೆ ಅವಕಾಶಗಳನ್ನು ಕೂಡ ಮಾಡಿಕೊಡ್ತಾರೆ. ಇದಾದ ಬಳಿಕ
ಇವರು ಒಂದೊಂದೇ ಕಾರ್ಯಕ್ರಮಗಳನ್ನು ಮಾಡ್ತಾ 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 ಕಸ್ತೂರಿಗೆ ಬರ್ತಾರೆ. ಕಸ್ತೂರಿ ಚಾನಲಲ್ಲಿ ಮೊದಲಿಗೆ ಆ್ಯಂಕರಿಂಗನ್ನು ಮಾಡ್ತಾರೆ. ಅಲ್ಲಿಂದ ಮತ್ತೆ ವಾಪಸ್ಸು ಈ ಈ ಜೀ ಕನ್ನಡಕ್ಕೆ ಬರ್ತಾರೆ. ಜೀ ಕನ್ನಡದಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡ್ತಾ 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 ವಾಪಸ್ ಕಲರ್ಸ್ಗೆ ಹೋಗ್ತಾರೆ. ಮತ್ತೆ ಮರಳಿ ಝೀಗೆ ಬರ್ತಾರೆ. ಹೀಗೆ ಈ ಬಳಿಕ ಕಳೆದ 10 ವರ್ಷದಿಂದ ಝೀಯ ದತ್ತುಪುತ್ರಿಯಾಗಿ ಅನುಶ್ರೀ ಅವರು ಈ ಹಂತಕ್ಕೆ ಬಂದು ನಿಂತಿದ್ದಾರೆ. ಅನುಶ್ರೀ ಅವರು ಸ್ಟ್ರಗಲ್ ಮಾಡಲಿಲ್ವಾ ಕೇಳಿದ್ರೆ 100% ಸ್ಟ್ರಗಲ್ ಮಾಡಿದ್ರು. ಅದು ಯಾವ ಪರಿ ಸ್ಟ್ರಗಲ್ ಅಂತ ಹೇಳಿದ್ರೆ ಬಹುಶಃ ನೀವು ಇಮ್ಯಾಜಿನ್ ಮಾಡಿರಲಿಕ್ಕಿಲ್ಲ. ಈ ಹಿಂದಿನ ಅನುಶ್ರೀಯನ್ನು ನೀವೇನಾದರೂ ನೋಡಿದ್ರೆ ಇವರೇನಾ ಅವರು ಅಂತೇಳ್ಬಿಟ್ಟು ನೀವು ಕೂಡ ಭಾವಿಸ್ತೀರಾ. ಆ್ಯಂಕರಿಂಗ್ನ ಆರಂಭದ ದಿನಗಳಲ್ಲಿ ಸಾಕಷ್ಟು ಬೇರೆ ಬೇರೆ ಮಾತುಗಳನ್ನು ಕೂಡ ಇವರು ಕೇಳುವಂಥ ಪರಿಸ್ಥಿತಿ ಬಂತು. ಅದಾದ ಬಳಿಕ ಒಂದು ಹಂತಕ್ಕೆ ತಲುಪಿದ ಬಳಿಕ ಬೇರೆ ಬೇರೆ ಪ್ರಕರಣದಲ್ಲಿ ಇವರನ್ನು ಸಿಲುಕಿಸುವಂತಹ ಯತ್ನವೂ ಕೂಡ ನಡೀತು. ಇದರ ನಡುವೆ ಇವರ ತಂದೆ ಅನ್ನಿಸ್ಕೊಂಡಂಥ ವ್ಯಕ್ತಿಯು ಕೂಡ ಬಹಿರಂಗವಾಗಿ ಬಂದು ಮಗಳ ಮೇಲೆ ಒಂದಷ್ಟು ಆರೋಪಗಳನ್ನು ಹೊರಿಸುವಂಥ ಕೆಲಸವನ್ನು ಕೂಡ ಮಾಡಲಾಯಿತು. ಹೀಗೆ ನೂರಾರು ಕನಸು ಎಲ್ಲವನ್ನೂ ಕೂಡ ಕಟ್ಟಿಟ್ಟು ದುಡಿಮೆಯನ್ನೇ ಕನಸಾಗಿ ಮಾಡಿಕೊಂಡು ಆ ದುಡಿಮೆಯಿಂದ ಇವತ್ತು ಈ ಹಂತಕ್ಕೆ ಬಂದಿರುವಂಥ ಅನುಶ್ರೀ ನಿಜವಾಗ್ಲೂ ಕೂಡ ಗ್ರೇಟು. ಇನ್ನು ಅಕುಲ್ ಬಾಲಾಜಿಯ ಮೂಲಕ ಜೀ ಕನ್ನಡ ಕಾರ್ಯಕ್ರಮಕ್ಕೆ ಮೊದಲಿಗೆ ನಿರೂಪಕಿಯಾಗಿ ಬಂದಂಥ ಅನುಶ್ರೀ ಆ ಬಳಿಕ ಹಿಂತಿರುಗಿ ನೋಡಲಿಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇವತ್ತಿಗೂ ಕೂಡ ಜೀ ಕನ್ನಡದ ಯಾವುದೇ ಹೊಸ ಕಾರ್ಯಕ್ರಮ ಬರಲಿ ಅಥವಾ ಈಗ ನಡೆಯುವಂಥ ರಿಯಾಲಿಟಿ ಶೋಸ್ಗಳಿರಲಿ, ಇಲ್ಲಿ ಮೊದಲ ಆದ್ಯತೆ ಇರುವಂಥದ್ದು ಅನುಶ್ರೀ ಅವರಿಗೆ, ನಂತರ ಉಳಿದವರಿಗೆ. ಇನ್ನು ಅನುಶ್ರೀ ಅವರು ವೇದಿಕೆ ಕಾರ್ಯಕ್ರಮಗಳಿಗೆ ಹೋಗಲಿ ಅಥವಾ ಸಿನಿಮಾ ಈ ಪ್ರೆಸ್ ಮೀಟ್ಗಳಾಗಿರ್ಬೋದು ಅಥವಾ ಬೇರೆ ಪ್ರಮೋಷನ್ ವರ್ಕ್ಸ್ಗಳಾಗಿರ್ಬೋದು, ಬೇರೆ ಯಾವುದೇ ವೇದಿಕೆಗಳು ಆಗಿರ್ಬೋದು, ಯಾವುದಕ್ಕೆ ಹೋಗಲಿ ಈಗ ಅತಿ ಹೆಚ್ಚು ಚಾರ್ಜನ್ನು ಮಾಡ್ತಿರುವಂತಹ ನಿರೂಪಕಿಯಾಗಿ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಅದು ಅನಿವಾರ್ಯವೂ ಕೂಡ ಹೌದು. ಹಾಗಂದ ಮಾತ್ರಕ್ಕೆ ಅನುಶ್ರೀಗೆ ಬೇರೆ ಏನಾದರೂ ಇನ್ಕಮ್ ಸೋರ್ಸ್ ಇದೆಯಾ ಕೇಳಿದ್ರೆ ಇಲ್ಲ ಅಲ್ವಾ. ಸೊ ದಟ್ ಬೇರೆ ಏನೂ ಆಪ್ಷನ್ ಇಲ್ಲ. ಇತ್ತೀಚೆಗೆ ಮದುವೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸಂಸಾರವನ್ನು ಕೂಡ ತುಂಬ ಸುಂದರವಾಗಿ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಮ್ಮನ ಕನಸು ಒಂದೊಂದಾಗಿ ನೆರವೇರ್ತಿದೆ. ಅನುಶ್ರೀ ಅಮ್ಮನ ಕನಸು ಒಂದೊಂದಾಗಿ ನೆರವೇರ್ತಿದೆ. ಇನ್ನು ಅನುಶ್ರೀ ತಮ್ಮ ಒಂದು ಸೆಟ್ಲಾಗಿ ಅವನಿಗೊಂದು ಮದುವೆ ಮಾಡಿದ್ರೆ ಅನುಶ್ರೀಯ ಬಹುದೊಡ್ಡ ಭಾರ ಇಳಿದಂತಾಗ್ತದೆ. ಅಲ್ಲಿಗೆ ಅನುಶ್ರೀಯ ನಿಜವಾದಂಥ ಸಾಧನೆ ಅವತ್ತಿಗೆ ಕಂಪ್ಲೀಟ್ ಆಗ್ತದೆ. ಅನುಶ್ರೀ ಇವತ್ತು ಈ ಹಂತಕ್ಕೆ ಬರೋದಕ್ಕೆ ಪಟ್ಟಂತಹ ಕಷ್ಟಗಳು ಒಂದಲ್ಲ ಎರಡಲ್ಲ. ಪ್ರತಿಯೊಂದು ಕಷ್ಟಗಳನ್ನು ಕೂಡ ತನ್ನ ಸಾಧನೆಯ ಮೆಟ್ಟಿಲುಗಳನ್ನಾಗಿಸಿಕೊಂಡು ಹಂತವಾಗಿ ಮೇಲೆ ಬಂದಂತಹ ಈ ಅನುಶ್ರೀ ಇವತ್ತು ಈ ಹಂತಕ್ಕೆ ಬಂದು ನಿಂತಿರುವುದಂತೂ ಖುಷಿಯ ವಿಚಾರ. ಹರಳು ಹುರಿದಂತೆ ಪಟ 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 ಅಂತೇಳ್ಬಿಟ್ಟು ವೇದಿಕೆಯಲ್ಲಿ ಮಾತನಾಡೋದು ಅಷ್ಟು ಸುಲಭವಾದಂಥ ವಿಚಾರ ಅಲ್ವೇ ಅಲ್ಲ. ವೇದಿಕೆಯ ಮೇಲೆ ಆ ಸನ್ನಿವೇಶಕ್ಕೆ ತಕ್ಕಂತೆ ವಿಚಾರಗಳನ್ನು ಹೇಳ್ತಾ ಸದಾ ಎಲ್ಲರನ್ನ ನಗಿಸೋದು ತಮಾಷೆ ಅಲ್ವೇ ಅಲ್ಲ. ಆ್ಯಂಕರಿಂಗ್ ಅನ್ನುವಂತಹ ಕಲೆ ಬೇಕು, ಅದು ಕರಗತವಾದಂಥದ್ದಲ್ಲ. ಅದು ಬೆಳೆಸ್ಕೊಳ್ಬೇಕು, ಕಲಿಬೇಕು, ಕಲಿಸ್ಕೊಳ್ಬೇಕು, ತುಂಬ ಇದೆ. ಅದರಲ್ಲೂ ಕೂಡ ನಾವು ಕೂಡ ಇಂಥದ್ದೊಂದು ಪ್ರೊಫೆಷನಲ್ನ ಆರಿಸ್ಕೊಳ್ಬಹುದು ಅಂತೇಳಿ ತೋರಿಸ್ಕೊಟ್ಟಂತಹ ಏಕೈಕ ನಿರೂಪಕಿ ಅಂತೇಳಿದರೆ ಅದು ಈ ಅನುಶ್ರೀಯನ್ನು ಓವರ್ಟೇಕ್ ಮಾಡಬೇಕು ಅಂತೇಳ್ಬಿಟ್ಟು ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟರು. ಆದರೆ ಆಗಲಿಲ್ಲ. ಇನ್ನು ಯಾವುದೇ ರಿಯಾಲಿಟಿ ಶೋ ಇರಲಿ ಅಥವಾ ಯಾವುದೇ ರೀತಿ ವೇದಿಕೆ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಏನೇ ಇರ್ಬೋದು, ಅಲ್ಲಿ ಆ್ಯಂಕರ್ಸ್ಗಳ ಪಾತ್ರ ಬಹುಮುಖ್ಯ ಆಗಿರ್ತದೆ. ಅವರಿಗೆ ಹೀಗೇ ಮಾತನಾಡಬೇಕು ಅಂತ ಹೇಳಿಬಿಟ್ಟು ಮೊದಲು ಸ್ಕ್ರಿಪ್ಟನ್ನು ಕೊಟ್ಟಿರ್ತಾರೆ. ಎಲ್ಲವೂ ಕೂಡ ಸ್ಕ್ರಿಪ್ಟಿನಲ್ಲೇ ನಡೆಯುವಂತಹ ಕಲೆ ಆ್ಯಂಕರಿಂಗ್ ಅಲ್ವೇ ಅಲ್ಲ. ಆ ಕ್ಷಣದಲ್ಲಿ ಆ ಪರಿಸ್ಥಿತಿಗೆ ತಕ್ಕಂತೆ ಮಾತನಾಡುವಂತಹ ಮತ್ತು ಜನರನ್ನು ಹಿಡಿದಿಟ್ಟುಕೊಳ್ಳುವಂತಹ ಮತ್ತು ನಗಿಸುವಂತಹ ಕಲೆ ಸುಲಭವಾದದ್ದು ಅಲ್ವೇ ಅಲ್ಲ. ಅದು ಒಲಿದಿರೋದು ಆ್ಯಂಕರ್ ಅನುಶ್ರೀಗೆ. ಅದು ಕೂಡ ದೇವರು ಕೊಟ್ಟಿರುವಂತಹ ಒಂದು ಅದೃಷ್ಟ ಅಂತಲೂ ಕೂಡ ಹೇಳ್ಬೋದು. ಅನುಶ್ರೀ ಇತ್ತೀಚೆಗೆ ಜನವರಿ 25ನೇ ತಾರೀಕು ತಮ್ಮ 38ನೇ ವಸಂತಕ್ಕೆ ಕಾಲಿಡ್ತಾರೆ. ಅಂದರೆ ಅವರ ಬರ್ತ್ಡೇ ಸಂಭ್ರಮ. 18ನೇ ವಯಸ್ಸಿನಲ್ಲಿ ಆ್ಯಂಕರಿಂಗ್ ಕ್ಷೇತ್ರಕ್ಕೆ ಬಂದಂಥ ಅನುಶ್ರೀ ಈ ಪಯಣಕ್ಕೆ ಈಗ 20 ವರ್ಷ ಸಂಭ್ರಮ. ಇದನ್ನು ಜೀ ಕನ್ನಡ ಸೆಲೆಬ್ರೇಟ್ ಮಾಡಿದೆ. ಈ ಸಂದರ್ಭದಲ್ಲಿ ತಾವು ಎದುರಿಸಿದಂಥ ಕಷ್ಟದ ದಿನಗಳನ್ನು ನೆನೆದು ಅನುಶ್ರೀ ಭಾವುಕರಾಗಿದ್ದಾರೆ. ವೇದಿಕೆಯ ಮೇಲೆ ಕಣ್ಣೀರನ್ನು ಹಾಕಿದ್ದಾರೆ. ಯಾವುದೇ ಕ್ಷೇತ್ರದ ಸೆಲೆಬ್ರಿಟಿಯ ಹಿನ್ನೆಲೆ ಬಾಲ್ಯವನ್ನು ತೆಗೆದುಕೊಂಡಾಗ ಅದರಲ್ಲಿ ನೋವಿನ ಹಾದಿಗಳೇ ಹೆಚ್ಚು ತೋರ್ತದೆ. ಅದೇ ರೀತಿ ಅನುಶ್ರೀ ಅವರ ಬದುಕು ಕೂಡ ಅತ್ಯಂತ ಕಠಿಣವಾಗಿತ್ತು. ಆ ಹಾದಿಯಲ್ಲಿ ಕಲ್ಲು ಮುಳ್ಳುಗಳೇ ಹೆಚ್ಚಾಗಿದ್ವು. ಅವೆಲ್ಲವನ್ನು ಕೂಡ ಮೆಟ್ಟು ನಿಂತು ಈ ಹಂತಕ್ಕೆ ಬಂದಂಥ ಅನುಶ್ರೀ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು, ಇನ್ನಷ್ಟು ಮೇಲೆ ಸಾಧನೆಗಳನ್ನು ಮಾಡಬೇಕು ಅನ್ನೋದು ನಮ್ಮ ಹಾರೈಕೆ, ನಮ್ಮ ಆಶಯ, ನಮ್ಮ ಬಯಕೆ. ನಿಮ್ಮ ಹಾರೈಕೆ ಏನು ಅನುಶ್ರೀಗೆ? ನಿಮ್ಮ ಆಶಯ ಏನು? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಅನುಶ್ರೀ ಅವರ ಈ ಸಾಧನೆ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.